ರಬ್ಬರ್ ಗಿಡವನ್ನು ಎಲ್ಲರೂ ಕಾಮನ್ ಆಗಿ ನೋಡಿರ್ತೀರ. ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ರಬ್ಬರ್ ಬಗ್ಗೆ ಮಾಹಿತಿಯನ್ನು ನೀಡಿರ್ತೀನಿ. ಕೊನೆವರೆಗೂ ವಿಡಿಯೋವನ್ನು ನೋಡಿ. ಒಂದು ಸಲ ಈ ಮರವನ್ನು ನಾಟಿ ಮಾಡಿದಾದ್ಮೇಲೆ ನಿಮಗೆ 6 ವರ್ಷಕ್ಕೆ ಇದರಿಂದ ನೀವು ಏನು ಪ್ರೊಡ್ಯೂಸನ್ನು ತೆಗಿಬೋದು. ಅಂದರೆ ಮರದ ಸುತ್ತಳತೆ ಬಂದು 20 ರಿಂದ 21 ಇಂಚಷ್ಟು ನಿಮಗೆ ಮರದ ಸುತ್ತಳತೆ ಇದ್ದಾಗ ನೀವು ಈ ಹಾಲನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ಬೋದು. ವರ್ಷದಲ್ಲಿ 7 ರಿಂದ 8 ತಿಂಗಳು ಈ ಲ್ಯಾಟೆಕ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ಬೇಸಿಗೆಗಾಲದಲ್ಲಿ ಲ್ಯಾಟೆಕ್ಸ್ ಅನ್ನೋದು ಸ್ವಲ್ಪ ಕಡಿಮೆ ಸಿಗುತ್ತೆ ನಿಮಗೆ. ಮತ್ತು ಒಂದ್ಸಲ ಇದು ಹಾರ್ವೆಸ್ಟಿಗೆ ಬಂದಮೇಲೆ ನೀವು ಡೈಲಿ ಇದನ್ನು ಕ್ಲೀನ್ ಮಾಡ್ಕೊತ ನೀವು ಏನು ಆ ಸ್ಲೈಸಸನ್ನು ತೊಗೊತಾ ಇದ್ದರೆ ನೀವು ಡೈಲಿ ಇದರಿಂದ ಹಾಲನ್ನು ನೀವು ತೆಗಿಬೋದು. ಡೈಲಿ ಇದನ್ನು ನೀವು ಅಲ್ಲಿ ಸ್ಕ್ರೇಪ್ ಮಾಡಬೇಕಾಗುತ್ತೆ. ಏನು ಹಾಲು ಬರ್ತಕ್ಕಂಥ ಜಾಗದಲ್ಲಿ ನೀವು ಸ್ಕ್ರೇಪನ್ನು ಮಾಡಿದಾದ್ಮೇಲೆ ಏನು ಡೈಲಿ ಇದರಲ್ಲಿ ಈ ಬೌಲಲ್ಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಬೌಲಲ್ಲಿ ಕಲೆಕ್ಟ್ ಆಗಿರೋ ಹಾಲನ್ನು ತಗೊಂಡ್ಬಿಟ್ಟು ಅದಕ್ಕೆ ನೀವು ನೀರು ಮತ್ತು ಆ್ಯಸಿಡನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಟ್ರೇಗಳಿಗೆ ಹಾಕ್ತಾ ಹೋಗಬೇಕು. ನೀವು ಟ್ರೇಗಳಿಗೆ ಹಾಕಿದ ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಕಲಿಸ್ತಾ ಹೋಗಬೇಕು. ಯಾಕೆಂತಂದರೆ ಅದರಲ್ಲಿ ಆ್ಯಸಿಡು ಮತ್ತು ಹಾಲು ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನಂತರದಲ್ಲಿ 2-3 ತಾಸು ನೀವು ಬಿಟ್ಟರೆ ಆ ರಬ್ಬರ್ ಸ್ವಲ್ಪ ಗಟ್ಟಿಯಾಗುತ್ತೆ. ಆ ಗಟ್ಟಿಯಾಗಿರೋ ರಬ್ಬರ್ನ ನೀವು ತೆಗೆದುಬಿಟ್ಟು ನೀವು ಕಂಪ್ರೆಸರಲ್ಲಿ ಅದನ್ನ ಪ್ರೆಸ್ ಮಾಡಿದಾಗ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ನಿಮಗೆ ಹೊರಗಡೆ ಬರುತ್ತೆ. ಅದಾದಮೇಲೆ ಅದನ್ನು ಏನು ಮತ್ತೆ ಕಂಪ್ರೆಸ್ ಆಗಿರುತ್ತೆ, ನೀರೆಲ್ಲ ಹೊರಗಡೆ ಬಂದಿರುತ್ತೆ, ಅದನ್ನು ತೆಗೆದುಬಿಟ್ಟು ನೀವು ಸರ್ಫೇಸನ್ನು ರಫ್ ಮಾಡ್ತಾ ಹೋಗಬೇಕಾಗುತ್ತೆ. ಶೀಟನ್ನು ರಫ್ ಮಾಡಿದಾದಮೇಲೆ ನಿಮಗೆ ಈ ಥರ ಶೀಟ್ ಅನ್ನೋದೊಂದು ಸಿಗುತ್ತೆ. ಈ ಶೀಟನ್ನು ನೀವು 4 ರಿಂದ 5 ದಿವಸ ಒಣಗಿಸಿದಾದ್ಮೇಲೆ ನೀವು ಈ ಥರ ಬ್ರೌನಿಶ್ ಸ್ಟೇಟಲ್ಲಿ ಬಂದಿರುತ್ತೆ. ಈ ಬ್ರೌನಿಶ್ ಶೀಟ್ ಆದಮೇಲೆ ಇದನ್ನು ನೀವು ಮಾರ್ಕೆಟಲ್ಲಿ ನೀವು ಮಾರ್ಬೋದು. ಈ ಒಂದು ಶೀಟ್ ಬಂದು ನಿಮಗೆ 550 ಗ್ರಾಮು ನಿಮಗೆ ತೂಕ ಬರ್ತದೆ. ಇವಾಗ ರೇಟ್ ಬಂದು 1 kgಗೆ ನಿಮಗೆ 220 ರಿಂದ 230 ರೂಪಾಯಿ 1 kgಗೆ ರಬ್ಬರ್ಗಿದೆ ನಿಮಗೆ. ಮತ್ತು ಯಾವುದೇ ಕಾರಣಕ್ಕೂ ಈ ಶೀಟನ್ನು ನೀವು ಮಳೆ ನೀರಲ್ಲಿ ಅಥವಾ ನೀರಿನಲ್ಲಿ ನೆನೆಸಕ್ಕೆ ಹೋಗಬಾರ್ದು. ಅಕಸ್ಮಾತ್ ಏನಾದರೂ ನೆಂದರೆ ಈ ಥರ ನಿಮಗೆ ಫಂಗಸ್ ಅನ್ನೋದು ಡೆವಲಪ್ ಆಗ್ತಾ ಹೋಗುತ್ತೆ. ಇದಕ್ಕೆ ರೇಟ್ ಕಡಿಮೆ. 1 ಎಕರೆಗೆ ನಿಮಗೆ ಎಷ್ಟು ಗಿಡಗಳು ಬೇಕಾಗುತ್ತೆ ಅನ್ನೋದು ನೋಡೋದಾದರೆ 1 ಎಕರೆಗೆ ನಿಮಗೆ 180 ರಿಂದ 200 ಗಿಡಗಳು ನಿಮಗೆ ಕೂರುತ್ತೆ. ಇದರಲ್ಲಿ ಯಾವುದೇ ಪ್ರಾಡಕ್ಟ್ ಕೂಡ ವೇಸ್ಟ್ ಆಗೋದಿಲ್ಲ. ಅದು ಬರ್ತಕ್ಕಂಥ ಏನು ಗಟ್ಟಿ ವೇಸ್ಟ್ ಏನು ಸಿಗ್ತದೆ ಅದನ್ನು ಕೂಡ ನೀವು ಮಾರ್ಕೆಟಲ್ಲಿ ಮಾರ್ಬೋದು. ಮತ್ತು ಇದರಲ್ಲಿ ಸ್ಲೈಸಸ್ ಕೂಡ ಏನು ಬರ್ತದೆ ನೀವು ಏನು ಸ್ಕ್ರೇಪ್ ಮಾಡಿದಾದ್ಮೇಲೆ ಅದನ್ನು ಕೂಡ ನೀವು ಮಾರ್ಕೆಟಲ್ಲಿ ನೀವು ಅದನ್ನು ಸಹ ನೀವು ಮಾರ್ಬೋದಾಗಿದೆ. ಆ್ಯಂಡ್ ಇದೇ ಥರ ಕೃಷಿ ಬಗ್ಗೆ ಹೆಚ್ಚಿನ ವೀಡಿಯೋಗಳಿಗಾಗಿ ಈ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತು ಆದಷ್ಟು ರೈತರಿಗೆ ಈ ರೀತಿಯನ್ನು ಫಾರ್ವರ್ಡ್ ಮಾಡಿ.